ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ರಾಜೀವ್ ಅವರು ಕೂಡ ನಮ್ಮಲ್ಲಿ ಬಂದಿರೋದ್ರಿಂದ, ಅವರೆಲ್ಲ ಸ್ನೇಹಿತರುಗಳು ಬಂದಿರೋದ್ರಿಂದ ನಾವು ಕೃಷ್ಣರಾಜ ಕ್ಷೇತ್ರದಲ್ಲಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ್ ನಮ್ಮ ಅಭ್ಯರ್ಥಿ ಇಲ್ಲೇ ಕೂತಿದ್ದಾರೆ, ಇನ್ನೂ ನಾಮಿನೇಷನ್ ಹಾಕಿಲ್ಲ. ಲಕ್ಷ್ಮಣ್, ಲಕ್ಷ್ಮಣ್ ಅವರು ನಮ್ಮ ಅಭ್ಯರ್ಥಿ. ಈ ಬಾರಿ ಕೃಷ್ಣರಾಜ ಕ್ಷೇತ್ರದಲ್ಲಿ ನಮಗೆ ಲಕ್ಷ್ಮಣ್ ಪರವಾಗಿ ಬಹುಮತ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ಸೋಮಶೇಖರ್, ರಾಜೀವ್, ಮಲ್ಲೇಶ್ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು, ಭಿನ್ನಾಭಿಪ್ರಾಯಗಳನ್ನು ಮಾಡಬಾರ್ದು, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಕೆಲಸ ಮಾಡಿದ್ರೆ ಇಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಬಹಳ ಜನ ಬಡವರಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಯಾವುದೇ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಪಕ್ಷದ ಆಧಾರದ ಮೇಲೆ ಬಡವರನ್ನ ಕಡೆಗಣಿಸಿಲ್ಲ.